ಸಾವಕಾಶ ಮಿಕ್ಸ್ ಮಾಡಿ ಸಾವಕಾಶ ನೀರು ಹಾಕೊಂಡು ಹೌದು ನೋಡಿ ಗಟ್ಟಿನೇ ಇದೆ ಆದ್ರೂ ಅಷ್ಟು ಮೆತ್ತಗನೆ ಇದೆ ಸ್ಟಫಿಂಗ್ ರೆಡಿ ಆಯ್ತು ಮತ್ತೆ ಅದರ ಜೊತೆ ಮೊಸರು ಮತ್ತೆ ಪಿಕಲ್ ಜೊತೆ ಚೆನ್ನಾಗಿರುತ್ತೆ ಕಾಶ್ಮೀರ ಹೋಗಿದ್ವಿ ಜಮ್ಮು ಕಾಟ್ರಾ ವೈಷ್ಣೋದೇವಿ ಪಕ್ಕ ಅಲ್ಲಿಂದ ಕರೆಕ್ಟಾಗಿ ಇಲ್ಲಿ ಕಟ್ ಅಂಡ್ ಪೇಸ್ಟ್ ಮಾಡ್ಬಿಟ್ರ ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ ಸನಿಸಂದ್ರ ಸುರುಚಿ ಬಂದೇ ಬರ್ತೀವಿ ಯಾಕಂದ್ರೆ ಇಲ್ಲಿ ಅದ್ಭುತ ರೆಸಿಪಿ ಸಿಗ್ತಾವೆ ನಮಗೆ ಇವತ್ತು ಹೋಟ್ಲಲ್ಲಿ ನಾವು ಹೋದಾಗ ಇದನ್ನ ಒಂದು ಪಾರ್ಟಿ ಇರಲಿ ಫ್ಯಾಮಿಲಿ ಒಟ್ಟಿಗೆ ಬರಲಿ ಒಬ್ಬರೇ ಬರಲಿ ಹೊಟ್ಟೆ ತುಂಬದಂಗಿರಬೇಕು ರುಚಿ ಇರಬೇಕು ಅದ್ಭುತವಾದ ಒಂದು ಫೀಲಿಂಗ್ ಇರಬೇಕು ತಿಂದಮೇಲೆ ಆಲೂ ಪರೋಟ ಹೋಟೆಲ್ ಶೈಲಿಯಲ್ಲಿ ಅದ್ಭುತವಾಗಿ ಮಾಡ್ತಾರೆ ಮನೇಲಿ ಹೆಂಗೆ ಬರಬೇಕದು ಅದೇ ಥರ ಬರಬೇಕಲ್ಲ ಬನ್ನಿ ಅದು ನೋಡ್ಬಿಡೋಣ ಈ ಆಲೂ ಪರೋಟ ಹೆಂಗಷ್ಟು ಚೆನ್ನಾಗಿರುತ್ತೆ ಅಂತ ನಮ್ಗೆ ಭಾಳ ಕುತೂಹಲ ಇವತ್ತು ನಮಗೆ ಒಂದು ಅದೃಷ್ಟ ನೀವು ಅದೇ ಆಸ್ ಇಟ್ ಈಸ್ ಲೈವ್ ಆಗಿ ತೋರಿಸ್ತೀರಾ ಆಲೂ ಪರೋಟ ಅಂತ ಹೌದು ಯಾಕಂದ್ರೆ ಮಕ್ಕಳಿಗೆ ಟಿಫಿನ್ ಆಗಿ ಇರ್ಲಿ ಮತ್ತೆ ಸಾಯಂಕಾಲ ಸ್ಕೂಲಿಂದ ಬಂದ ನಂತರ ಇರ್ಲಿ ಬೇಗ ಮತ್ತೆ ಸುಲಭವಾಗಿ ಆಗಿರೋ ರೆಸಿಪಿ ಇದು ಇವತ್ತು ನಾನು 2 ಪರಾಟಾಸ್ ಕ್ವಾಂಟಿಟಿ ತೋರಿಸ್ತೀನಿ ಈಗ 2 ಬೇಸಿದು ಆಲೂಗಡ್ಡೆ ಮಾಮೂಲಿ ಏನಾಗತ್ತೆ ಅಂದ್ರೆ ಎಷ್ಟು ನಮ್ಗೆ ಪರಾಟ ಬೇಕಾಗತ್ತೆಲ್ಲ ಇದೇ ಮೀಡಿಯಂ ಸೈಜ್ 2 ಸಾಕಾಗತ್ತೆ ನಿಮ್ಗೆ ಎಷ್ಟು ಪರಾಟ ಅಷ್ಟೇ ಆಲೂಗಡ್ಡೆ ತಗೋಬೇಕು ಒಂದ್ ಈರುಳ್ಳಿ ಸಣ್ಣಾಗಿ ಕಟ್ ಮಾಡಿ ಇಟ್ಟಿದ್ದೆ ಮತ್ತೆ ಒಂಚೂರು ಕೊತ್ತಂಬರಿ ಮತ್ತೆ ಗ್ರೀನ್ ಚಿಲ್ಲಿ ಸಣ್ಣಾಗಿ ಕಟ್ ಮಾಡಿರ್ತೀನಿ ಮತ್ತೆ ಮಸಾಲ ಹೇಳಿದ್ರೆ ಅರಿಶಿನ ಪುಡಿ ಗರಂ ಮಸಾಲ ಕೊರೆಂಡರ್ ಪೌಡರ್ ಚಿಲ್ಲಿ ಪೌಡರ್ ಉಪ್ಪು ಮತ್ತೆ ಚಾಟ್ ಮಸಾಲ ಮತ್ತೆ ನಾವು ಪರಾಟದ ಇದು ಯಾವ ಹಿಟ್ಟು ಇದು ಗೋಧಿ ಹಿಟ್ಟು ಆಶೀರ್ವಾದ ಗೋಧಿ ಹಿಟ್ಟು ಒಂದು ಸುಮಾರು 2 ಕಪ್ಸ್ ಇದೆ 2 ಕಪ್ ನಾದ್ಕೊಂಡ್ಬಿಡ್ರಿ ತಕ್ಕಾಗಿ ಅಷ್ಟು ಒಂದು ಉಪ್ಪು ನಾವು ಸಾವಕಾಶ ಅದು ಕಲಿಸ್ಬೇಕು ಸುಮಾರು 2 ಕಪ್ಗೆ ಒಂದೂವರೆ ಕಪ್ ನೀರು ಕರೆಕ್ಟ್ ಆಗ್ಬಿಡತ್ತೆ ಚಪಾತಿ ತರನೇ ಒಂಚೂರು ಗಟ್ಟಿ ನಾದಿಸ್ಬೇಕು ಮತ್ತೆ ಒಂದೇ ಸಲ ನೀರ್ ಹಾಕ್ಬಾರ್ದು ಸಾವಕಾಶ ಮಿಕ್ಸ್ ಮಾಡಿ ಸಾವಕಾಶ ನೀರು ಹಾಕೊಂಡು ಹೌದು ಆಲ್ರೆಡಿ ಗಟ್ಟಿ ಆಗಿದೆ ಒಂಚೂರು ನೀರ್ ಹಾಕಿ ಮೃದುವಾಗಿ ಕಲ್ಸ್ಕೊತೀನಿ ಅವಾಗ ಪರಾಟ ಸಾಫ್ಟ್ ಮತ್ತೆ ಫ್ಲಫಿ ಆಗಿ ಬರುತ್ತೆ ನಾವು ಎಸ್ಪೆಷಲಿ ಉತ್ತರ ಭಾರತ ಹೌದು ಟೂರ್ ಹೋದಾಗ ಈ ಜಮ್ಮು ಕಾಶ್ಮೀರ ಅಲ್ಲೆಲ್ಲ ಇದು ಬಹಳ ಫೇಮಸ್ ನಾರ್ತ್ ನಲ್ಲಿ ಅವ್ರದೇ ಬ್ರೇಕ್ಫಾಸ್ಟ್ ಇದೆ ಸರ್ ಪರಾಟ ಆಲೂ ಪರಾಟ ಇರ್ಲಿ ಪನೀರ್ ಪರಾಟ ಇರ್ಲಿ ಗೋಬಿ ಪರಾಟ ಇರ್ಲಿ ಅದು ಬ್ರೇಕ್ಫಾಸ್ಟ್ ಗೆ ತಿಂದ್ಬಿಡ್ತಾರೆ ಹೌದು ಅದು ಬ್ರೇಕ್ಫಾಸ್ಟ್ ಗೆ ತಿನ್ಬಿಡ್ತಾರೆ ಇದು ಹಿಟ್ಟು ಕಲಸಿ ರೆಡಿ ಆಗಿದೆ ನೋಡಿ ಗಟ್ಟಿನೇ ಇದೆ ಆದ್ರೂ ಅಷ್ಟು ಮೆತ್ತಗನೆ ಇದೆ ಇವಾಗ ಇದ್ರೊಟ್ಟಿಗೆ ಮೈದಾ ಏನು ಮಿಕ್ಸ್ ಮಾಡಿಲ್ಲ ಮೈದಾ ಏನಿಲ್ಲ ನಾವು ಮಾಮೂಲಿ ಗೋಧಿ ಹಿಟ್ಟು ಚಪಾತಿಗೆ ಮಾಡ್ತೀವಿ ಹೋಟೆಲ್ ಇದೇ ತರ ಆಗುತ್ತೆ ಹೌದು ಆಶೀರ್ವಾದ ಗೋಧಿ ಹಿಟ್ಟು ನಾವು ಯೂಸ್ ಮಾಡ್ತೀವಿ ಇದು ಮಿಕ್ಸಿಂಗ್ ರೆಡಿ ಮಾಡೋ ಮಟ್ಟ ಇದು 5 ಮಿನಿಟ್ಸ್ ರೆಸ್ಟ್ಗೆ ಇಟ್ಬಿಡ್ತೇನೆ ಇವಾಗ ಹಿಟ್ಟಂತೂ ರೆಡಿ ಆಗಿದೆ ಇವಾಗ ಫೀಲಿಂಗ್ ರೆಡಿ ಮಾಡ್ಬಿಡೋಣ 2 ಆಲೂಗಡ್ಡೆ ಬೇಸಿದ ಇದೆ ಮೇನ್ ಸ್ಟಫಿಂಗ್ ಇದು ಸ್ಟಫಿಂಗ್ ಪೂರ್ತಿ ಸ್ಮ್ಯಾಶ್ ಮಾಡ್ಬಿಡ್ತೀನಿ ಸಣ್ಣಾಗಿ ಹರ್ಚಿದ್ದು ಒಂದ್ ಈರುಳ್ಳಿ ಇದು ಆಪ್ಷನಲ್ ನಿಮ್ಗೆ ಪಸಂದಿಂದ್ರೆ ಹಾಕಿ ಇಲ್ಲ ಅಂದ್ರೆ ಬಿಟ್ಬಿಡ್ತೀನಿ ಮೆಣಸಿನಕಾಯಿ ಹಾಕೊಂಡ್ರಿ ಮೆಣಸಿನಕಾಯಿ ಒಂಚೂರು ಯಾಕಂದ್ರೆ ಜಾಸ್ತಿ ಇದು ಆಗ್ಬಿಡತ್ತೆ ಖಾರ ಆಗ್ಬಿಡತ್ತೆ ಇವಾಗ ಮಸಾಲೆ ಹಾಕ್ಬಿಡೋಣ ಈಗ ಎಲ್ಲ ಮಸಾಲ ಒಂದ್ ಪಿಂಚ್ ಅರಿಶಿನ ಪುಡಿ ಅರಿಶಿನ ಸ್ವಲ್ಪ ಗರಂ ಮಸಾಲ ಯಾವ್ದಾರ ಗರಂ ಮಸಾಲ ಓಕೆ ಯಾವ್ದಂದ್ರೆ ಗರಂ ಮಸಾಲ ಓಕೆ ಮತ್ತೆ ಕೊರೆಂಡರ್ ಪೌಡರ್ ಚಿಲ್ಲಿ ಪೌಡರ್ ಮತ್ತೆ ರುಚಿಗೆ ತಕ್ಕಂತ ಉಪ್ಪು ಚಾಟ್ ಮಸಾಲ ಇಲ್ಲ ಅಂದ್ರೆ ನೀವು ಆಮ್ಚೂರ್ ಪೌಡರ್ ಹಾಕ್ಬಹುದು ಆಮ್ಚೂರ್ ಕನ್ನಡದಾಗ ಏನಂತಾರೆ ವೀಕ್ಷಕರಿಗೆ ಮೇಡಮ್ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಹಾಕಿರಿ ನನ್ ಕನ್ನಡ ಎಲ್ಲರಿಗೂ ಗೊತ್ತಿದೆ ನನಗೆ ಕೇಳಿದ್ರೆ ಓಕೆ ಕಲ್ಸ್ಬಿಡೋದು ಚೆನ್ನಾಗಿ ಕಲ್ಸ್ಕೊಂಡು ನೋಡಿ ಒಂದು 5 ಮಿನಿಟ್ಸ್ ನಲ್ಲಿ ಎಲ್ಲ ರೆಡಿ ಆಗಿದೆ ನಮ್ಗೆ ರೆಡಿ ಆಯ್ತು ಹೌದು ಸ್ಟಫಿಂಗ್ ರೆಡಿ ಆಯ್ತು
ಸ್ಟಫಿಂಗ್ ಕೂಡ ಅಷ್ಟೇ. ಹೌದು ಹೌದು. ಒಳಗಡೆ ಇದು ಬಂದು 2 ಪರೋಟಕ್ಕೆ ಬೇಕಾದ ಸ್ಟಫಿಂಗ್ ಇದು. ಹಾ 2 ಇಲ್ಲಾಂದ್ರೆ 3 ಆಗ್ಬೋದು. 3 ಆಗ್ಬೋದು ಸ್ಟಫಿಂಗ್ ಅಲ್ಲ. ಹೌದು. ಯಾಕಂದ್ರೆ ನಮ್ಮ ಆಲೂಗಡ್ಡೆ ಸ್ವಲ್ಪ ದೊಡ್ಡದಿತ್ತಲ್ಲ ಅದಕ್ಕೆ. ಇವಾಗ ಇವನ್ ಉಂಡೆ ತರ ರೌಂಡ್ ಮಾಡ್ಕೋಬೇಕು. ಆಲ್ ರೌಂಡ್ ಮಾಡ್ಕೊಂಡು ಹಿಟ್ಟಿನಾಗೆ ಹಾಕಿ ಫಸ್ಟ್ ಲಟ್ಟಿಸ್ತೇನೆ. ಇವಾಗ ಫೀಲಿಂಗ್ ಹಾಕ್ಬಿಡಿ. ಅದೇ ಸೈಜ್ಗೆ ತಗೊಂಡ್ಬಿಡಿ. ಇವಾಗ ನೋಡಿ ಫುಲ್ಲಿ ಕ್ಲೋಸ್ ಆಗಿದೆ. ಮೆತ್ತಗಾಗಿ ಸಾವಕಾಶ ಲಟ್ಟಿಸ್ಬೇಕು, ಪೂರ್ತಿ ಒತ್ತಬಾರ್ದು, ಇಲ್ಲಾಂದ್ರೆ ಮತ್ತೆ ಫೀಲಿಂಗ್ಸ್ ಎಲ್ಲ ಬಂದ್ಬಿಡುತ್ತೆ. ಈ ತರ ಮಾಡ್ಕೊಂಡ್ರೆ ಆಯ್ತು. ಆಯ್ತು, ನಮ್ಮ ಆಲೂ ಪರಾಟ ರೆಡಿ ಆಗ್ಬಿಡ್ತದೆ. ಹಂಚು ಕಾದಿದೆ ಇಲ್ಲಿ. ಈ ತರ ತೆಳ್ಳಾಗಿ ಲಟ್ಸಿದ್ರೆ ಆಯ್ತು ನಿಮ್ದು ರೌಂಡ್ ಆಲೂ ಪರಾಟ. ನೋಡಿ, ಹೆಂಗೆ ಟಕ್ಕಂತ ರೆಡಿ ಆಗ್ಬಿಡ್ತದೆ. ವಾವ್, ಪೂರ್ತಿ ಬ್ರೌನ್ ಆಗ್ಬೇಕು ಮೇಲೆ, ಬೇದಿರುತ್ತೆ. ತುಂಬಾ ಚೆನ್ನಾಗಿ ಬಂತು. ಆಯ್ತಾ? ಈಗ ಆಯ್ತು. ತೆಗೆದ್ಬಿಡೋದು. ಹೌದು. ಓಹೋ, ನೋಡಿ, ಹೋಟೆಲ್ ಶೈಲಿ ಮನೇಲಿ ಮಾಡ್ಕೊಳಕ್ಕೆ ಆಲೂ ಪರಾಟ ರೆಡಿ ಆಯ್ತು. ಆಲೂ ಪರಾಟ ಮತ್ತೆ ಅದರ ಜೊತೆ ಮೊಸರು ಮತ್ತೆ ಪಿಕಲ್ ಜೊತೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಟೇಸ್ಟ್ ಮಾಡಿ. ಅಬ್ಬಾ, ನೋಡಿ, ಪವರ್ಫುಲ್ ಆಲೂ ಪರಾಟ. ಮನೆ ರಸದೂಟದಲ್ಲಿ ನೋಡಿ, ಉತ್ತರ ಭಾರತದ, ನೀವು ಅಲ್ಲಿ ಉತ್ತರ ಭಾರತಕ್ಕೆ ಹೋದ್ರೆ ಸಿಗುತ್ತೆ, ಮೊಸರು ಇರುತ್ತೆ, ಉಪ್ಪಿನಕಾಯಿ ಇದ್ದೇ ಇರ್ತದೆ. ನಮ್ಮ ಆಲೂ ಪರೋಟ ಮೊಸರಲ್ಲಿ ನಾವು ಅದನ್ನು ಹಂಗೆ ಹಾಕೊಂಡು, ನಾವು ಇತ್ತೀಚೆಗೆ ಕೆಲವಾರು ತಿಂಗಳ ಹಿಂದೆ ಕಾಶ್ಮೀರ ಹೋಗಿದ್ವಿ, ಜಮ್ಮು, ಕಾಟ್ರಾ, ವೈಷ್ಣೋದೇವಿ, ಅದು ಯಾವ ಹೋಟ್ಲಿಗೆಲ್ಲ ಹೋಗಲಿ ಇದನ್ನು ಟೇಸ್ಟ್ ಮಾಡದೆ ಹೊರಗೆ ಬರಲೇಬಾರ್ದು, ಹಂಗಿತ್ತು. ಇವ್ರು ನೋಡಿ ಎಷ್ಟು ಚೆನ್ನಾಗಿ ಮಾಡ್ಯಾರೆ. ಅಲ್ಲೆಲ್ಲೋ ಉತ್ತರ ಭಾರತದಲ್ಲಿ ಕುಂತಂಗೆ ಅನಿಸ್ತದೆ. ಟೇಸ್ಟ್ ನೋಡ್ಬಿಡೋಣ. ಪಕ್ಕ ಅದರಿಂದ ಕರೆಕ್ಟಾಗಿ ಇಲ್ಲಿ ಕಟ್ ಆ್ಯಂಡ್ ಪೇಸ್ಟ್ ಮಾಡಿಬಿಟ್ರೆ. ವರ್ಷಾ ಮೇಡಮು, ಇಲ್ಲಿ ಶುಭ ಮೇಡಮು ಭಾಳ ಬುದ್ಧಿವಂತರು. ಒಬ್ಬೊಬ್ರದ್ದೊಂದು ಅಳತೆ ಇರ್ತದೆ, ಒಬ್ಬೊಬ್ರದ್ದೊಂದು ರುಚಿ ಇರ್ತದಲ್ಲ. ಅದಕ್ಕಾಗಿ ನಾವು ಬೇರೆ ಬೇರೆ ಹೋಟ್ಲು, ಬೇರೆ ಬೇರೆ ಮನೆಯದು ರೆಸಿಪಿ ತೋರಿಸ್ತೀವಿ. ಏನೋ ಮಾಡೋ ವಿಧದಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಅದನ್ನು ಒಂದು ಸ್ವಲ್ಪ ವಿಭಿನ್ನ ರುಚಿ ಕೊಟ್ಬಿಡ್ತಾರೆ. ಅದೇ ರೀತಿಯ ಒಂದು ಆಲೂ ಪರೋಟ ಇಲ್ಲಿ ಬಂದು ನೀವು ಟೇಸ್ಟ್ ಮಾಡ್ಬೇಕು. ನೋಡಿರಿ, ಮೊಸರು ರೊಟ್ಟಿ ತೊಗೊಂಡೆ, ಉಪ್ಪಿನಕಾಯಿ ನೋಡ್ಬಿಡೋಣ. ಈ ಕಾಂಬಿನೇಷನ್ ಹುಟ್ಟಾಕ್ದವ್ರು ಯಾರು? ಹಿಂಗೆ ತಿನ್ಬೇಕಂತ ಹೇಳಿದವ್ರು ಯಾರು? ಇದು ಮೊದಲು ತಿಂದು ಟೇಸ್ಟ್ ಮಾಡಿ ಅದನ್ನು ಪಾಸ್ ಮಾಡಿದವ್ರು ಯಾರು? ನೋಡಿ, ಈ ಕಾಂಬಿನೇಷನಲ್ಲಿ ಅದ್ಭುತ ಟೇಸ್ಟು ಬರ್ತದೆ. ಈಗ ನಾವು ಮನೆ ರಸೂಟ ಚಾನಲ್ ಮಾಡಿರೋದೇ ಈ ಥರ ಬುದ್ಧಿವಂತರ ಅಡುಗೆಗಳು ತೋರ್ಸೋಕ್ಕೆ, ಬುದ್ಧಿವಂತರಿಗಾಗಿ. ಬನ್ನಿ, ಆಲೂ ಪರೋಟ ಒಂದು ಹಂಚ್ಕೊಡೋಣ. ನೀವು ಸುರುಚಿಯಲ್ಲಿ ಬಂದು ಟೇಸ್ಟ್ ಮಾಡಿ ನಮಗೂ ಹೇಳಿ. ಮುಂದಿನ ಸಂಜೆ ಮತ್ತೆ ಸಿಗೋಣ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.